ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂತ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲು ಅರ್ಧ ಕಪ್ ಕಡಲೆ ಹುಡಿ ತಗೊಂಡಿದ್ದೀನಿ. ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತೀನಿ. ಅರ್ಧ ಕಪ್ ಕಡಲೆ ಹುಡಿಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಪಿಂಚ್ ಅನ್ಬೋದು ನೋಡಿ, 1/4 ಟೀ ಸ್ಪೂನ್ ಅಲ್ಲಿ 1/4 ತಗೊಂಡಿದ್ದೀನಿ, ಅಷ್ಟೇ ಸಾಕು, ಜಾಸ್ತಿ ಸೇರಿಸಬೇಡಿ. ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ತಾ ಇದ್ದೀನಿ. ಇನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಈ ರೀತಿ. ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು. ನಾನಿಲ್ಲಿ 1 ಕಪ್ ನೀರು ತಗೊಂಡಿದ್ದೀನಿ, ಎಲ್ಲ ಹಾಕ್ತಾ ಇಲ್ಲ, ನೋಡ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ಒಂದ್ಸಲ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಒಂಥರ ಈ ವಿಸ್ಕ್ ಉಪಯೋಗಿಸಿದ್ರೆ ತುಂಬಾನೇ ಈಸಿ ಆಗುತ್ತೆ, ಅಂದ್ರೆ ಗಂಟಿಲ್ಲದೆ ಮಿಕ್ಸ್ ಮಾಡೋದಿಕ್ಕಾಗುತ್ತೆ ನಮಗೆ. ನೋಡಿ, ಈ ರೀತಿ ಒಂದು ವಿಸ್ಕ್ ಇದ್ರೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಮಾತ್ರ ಉಪಯೋಗಿಸಿರೋದು ನೀರು. ನೋಡಿ, ಈ ರೀತಿ ಸ್ಪೂನ್ ಅಲ್ಲಿ ತೆಗೆಯುವಾಗ ಫುಲ್ ಆಗಿ ಕವರ್ ಆಗುವ ರೀತಿಯಲ್ಲಿ ಇರಬೇಕು, ಆ ರೀತಿ ಇರಬೇಕು ಹಿಟ್ಟು. ನೋಡಿ, ಈ ರೀತಿ ಸ್ಪೂನ್ ಇಂದ ತೆಗೆದು ಮೇಲ್ಗಡೆಯಿಂದ ಹಾಕುವಾಗ ಇಷ್ಟು ದಪ್ಪ ಇರಬೇಕು. ಇದನ್ನೊಂದು ಸೈಡ್ ಅಲ್ಲಿ ಇಟ್ಟು ಅದನ್ನೊಂದು ಬೇರೆ ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ದೆ. ಆಮೇಲೆ ಅದೇ ಬೌಲಿಗೆ ನಾನಿಲ್ಲಿ ಅರ್ಧ ಕಪ್ ಕಡಲೆ ಹುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ, ಸ್ವಲ್ಪ ಅರಶಿನ ಹುಡಿ, ಆಮೇಲೆ ಸ್ವಲ್ಪ ಇಂಗು ಎಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ. ಎಲ್ಲ ಕೂಡ ಹಾಕ್ಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನೊಂದು ಚಕ್ಕುಲಿ ಮಣೆ ಒಳಗಡೆ ಹಾಕಿ ರೆಡಿ ಮಾಡಿಡ್ತಾ ಇದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ನಮಗೆ ಬೇಕಾಗಿರೋದು ಈ ರೀತಿ ಒಂದು ಸ್ಲೈಸರ್. ನೋಡಿ, ಸ್ಲೈಸರ್ ಅಲ್ಲಿ ಅದನ್ನ ಸೆಟ್ ಮಾಡುವಾಗ ಬ್ಯಾಕ್ ಸೈಡ್ ಹಿಡಿಬೇಕು, ಅಂದ್ರೆ ಹಿಂಬದಿ ಅದರ ಇರುತ್ತಲ್ವ, ಅದು ಸ್ವಲ್ಪ ಲೆವೆಲ್ ಆಗಿರುತ್ತೆ. ಅದನ್ನ ಮೇಲ್ಗಡೆ ಹಿಡ್ಕೊಳ್ಳಿ. ಮೇಲ್ಗಡೆ ಭಾಗ ಅಂದ್ರೆ ನಾವು ಸ್ಲೈಸ್ ತುರ್ಕೊಳ್ತೀವಲ್ವ, ಅದು ಸ್ವಲ್ಪ ದೊರಗಾಗಿರುತ್ತೆ. ಆ ಭಾಗ ಅಲ್ಲ, ಸ್ವಲ್ಪ ಲೆವೆಲ್ ಆಗಿರುವಂತಹ ಭಾಗ ಇರುತ್ತಲ್ವ, ಅದನ್ನ ಈ ರೀತಿ ಹಿಡಿಬೇಕು. ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಂತ ಹಿಟ್ಟು, ಅಂದ್ರೆ ಫಸ್ಟ್ ಗೆ ರೆಡಿ ಮಾಡಿಟ್ಟಂತ ಹಿಟ್ಟನ್ನ ಹಾಕೋಬೇಕು. ಹಾಕ್ಬಿಟ್ಟು ನೋಡಿ, ಏನು ಮುಟ್ಬೇಡಿ, ಜಸ್ಟ್ ಈ ರೀತಿ ಫುಲ್ ಆಗಿ ತಿರುಗಿಸ್ಕೊಳ್ಳಿ ಒಂದ್ಸಲ ಫುಲ್ ಆಗಿ. ಅವಾಗ ನೋಡಿ ನಮಗೆ ಕರೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಇರುವಂತಹ ಬೂಂದಿ ಸಿಗುತ್ತೆ. ಇನ್ನು ಸ್ವಲ್ಪ ಆದ್ಮೇಲೆ ಲೈಟ್ ಆಗಿ ಈ ರೀತಿ ಸೌಟಲ್ಲಿ ತಿರುಗಿಸಿದ್ರೆ ಆಯ್ತು. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ಬರುತ್ತೆ ಬೂಂದಿ. ಅಂದ್ರೆ ಬೂಂದಿ ಕರೆಕ್ಟ್ ಆಗಿರ್ಬೇಕಿದ್ರೆ ಆ ಹಿಟ್ಟು ಮಾತ್ರ ಕರೆಕ್ಟ್ ಆಗಿರ್ಬೇಕು, ಜಾಸ್ತಿ ನೀರು ಆಗಿರ್ಬಾರ್ದು, ಜಾಸ್ತಿ ದಪ್ಪನೂ ಇರ್ಬಾರ್ದು. ನೋಡಿ ಎಷ್ಟು ಕರೆಕ್ಟ್ ಆಗಿ ಸಿಕ್ಕಿದೆ ಅಂತ, ರೌಂಡ್ ಆಗಿರುವಂತ ಬೂಂದಿ ಸಿಕ್ಕಿದೆ. ಇದನ್ನ ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಾಕು. ಇನ್ನು ನಾನು ಇದನ್ನ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ, ಅಂದ್ರೆ ನಾನು ಫಸ್ಟಿಗೆ ರೆಡಿ ಮಾಡಿಟ್ಟಂತ ಹಿಟ್ಟಲ್ಲಿ ಇದು ಮಾಡ್ತಾ ಇರೋದು. ಎಲ್ಲ ಕೂಡ ಮಾಡ್ತೀನಿ. ಆಮೇಲೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಕರೆಕ್ಟ್ ಆಗಿ ಕೆಂಪಾಗಿ ಬರಬೇಕು ಬೆಳ್ಳುಳ್ಳಿ ಕೂಡ, ಅದು ಕೂಡ ತೆಗಿತಾ ಇದ್ದೀನಿ. ಇದನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗೋದಿಕ್ಕೆ. ಆಮೇಲೆ ಅರ್ಧ ಕಪ್ ಕಡಲೆ ಬೀಜ ಕೂಡ ಹಾಕ್ತಾ ಇದ್ದೀನಿ. ಅದನ್ನ ಕೂಡ ಅದೇ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಒಂದು ಕೆಂಪು ಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಬಹುದು. ಇನ್ನು ಇದು ಫ್ರೈ ಆಗ್ಲಿ, ಇದನ್ನ ಕೂಡ ತೆಗಿತಾ ಇದ್ದೀನಿ. ಎಲ್ಲ ಕೂಡ ಟಿಶ್ಯೂ ಪೇಪರ್ ಅಲ್ಲೇ ಹಾಕೊಳ್ಳಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗ್ದ್ಬಿಡುತ್ತೆ ಅದು. ನೋಡಿ, ಈ ರೀತಿ ಅದು ಕೂಡ ರೆಡಿ ಆಗುತ್ತೆ. ಆಮೇಲೆ ನೋಡಿ, ಈ ರೀತಿ ಇದೆ. ಆಮೇಲೆ ಅದೇ ಎಣ್ಣೆಯಲ್ಲಿ ನಾವು ಸೆಕೆಂಡ್ ರೆಡಿ ಮಾಡಿಟ್ಟಿದ್ವಿ ಅಲ್ವಾ ಹಿಟ್ಟು, ಅದರಲ್ಲಿ ಈ ರೀತಿ ಸೇವ್ ಕೂಡ ರೆಡಿ ಮಾಡ್ಕೊಳ್ಳಿ. ಚಕ್ಕುಲಿ ಮಣೆಗೆಲ್ಲ ಹಾಕೊಂಡಿದ್ದೀವಲ್ವಾ, ಅದರಲ್ಲಿ ಈ ರೀತಿ ಮಾಡಿದ್ರೆ ಆಯ್ತು. ಎಲ್ಲ ಕೂಡ ಅದೇ ರೆಡಿ ಮಾಡ್ಕೊಳ್ಳಿ. ಅಂದ್ರೆ ನಾವಿಲ್ಲಿ ಅರ್ಧ ಕಪ್ ಬೂಂದಿ ಮಾಡೋದಿಕ್ಕೂ ಅರ್ಧ ಕಪ್ ಸೇವ್ ಮಾಡೋದಿಕ್ಕೂ ಕಡಲೆ ಹುಡಿ ಉಪಯೋಗಿಸಿರೋದು. ನೋಡಿ, ಇದು ಕೂಡ ರೆಡಿ ಆಗಿದೆ, ಸಾಕು. ತೆಗಿತಾ ಇದ್ದೀನಿ. ಇಲ್ಲಿ ನಿಮ್ಗೆ ಫ್ರೈ ಮಾಡ್ಬೇಕಿದ್ರೆ ಗೋಡಂಬಿ, ಕರಿಬೇವು ಎಲ್ಲ ಹಾಕೋಬಹುದು. ನೆಕ್ಸ್ಟ್ ಒಂದು ಸ್ವಲ್ಪ ದೊಡ್ಡ ಮಿಕ್ಸಿಂಗ್ ಬೌಲಿಗೆ ಮೊದಲು ನೋಡಿ ಬೂಂದಿ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಕರೆಕ್ಟ್ ಆಗಿ ಮುದ್ದು ಮುದ್ದಾಗಿ ಬಂದಿದೆ ಅಂತ, ಕರೆಕ್ಟ್ ಆಗಿ ಸಿಕ್ಕಿದೆ. ಆಮೇಲೆ ಫ್ರೈ ಮಾಡಿಟ್ಟಂತಹ ಬೆಳ್ಳುಳ್ಳಿ, ಅದೇ ರೀತಿ ಫ್ರೈ ಮಾಡಿಟ್ಟಂತ ಸೇವ್ ಮತ್ತು ಕಡಲೆ ಬೀಜ ಇದೆಯಲ್ವಾ, ಮೆಣಸು ಎಲ್ಲ, ಅದೆಲ್ಲ ಹಾಕೊಳ್ಳಿ. ನಿಮಗೆ ಇದ್ರ ಬದಲು ಗೋಡಂಬಿ ಹಾಕೋಬಹುದು, ಕರಿಬೇವು, ಅದೆಲ್ಲ ನಿಮ್ಮ ಚಾಯ್ಸ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೇರಿಸಬಹುದು. ಅಂದ್ರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮೊದಲು. ಆಮೇಲೆ ಇದಕ್ಕೆ ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲೆ ಇದ್ರೆ ಅದು ಕೂಡ ಹಾಕೊಳ್ಳಿ. ಇಲ್ಲಿ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮೆಣಸಿನ ಹುಡಿ ಹಾಕೊಳ್ಳಿ. ನಿಮ್ಗೆ ಸ್ಪೈಸಿಯಾಗಿ ಬೇಕು ಅಂತ ಇದ್ರೆ ಆ ರೀತಿನೂ ಮಾಡ್ಬೋದು. ಎಲ್ಲ ಕೂಡ ಮಿಕ್ಸ್ ಮಾಡಿದ್ರೆ ನಮಗೊಂದು ಈಸಿಯಾಗಿ ರುಚಿಕರವಾಗಿ ಮನೆಯಲ್ಲೇ ಮಾಡುವಂತಹ ಒಂದು ಮಿಕ್ಸ್ಚರ್ ರೆಸಿಪಿ ಇಲ್ಲಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಇರುತ್ತೆ, ಬಿಸಿ ಬಿಸಿಯಾಗಿ ಮಾಡ್ಬೋದು. ಇದನ್ನ ಮಾಡಿ ನಮಗೆ ಸ್ಟೋರ್ ಮಾಡಿಡ್ಬೋದು, ಯಾವಾಗ ಬೇಕಿದ್ರೂ ತಿನ್ಬೋದು. ನೋಡಿ, ಎಷ್ಟೊಂದು ಈಸಿಯಾಗಿ ಬೇಕರಿಗಳ
ಅಂಗಡಿಗಳಲ್ಲೆಲ್ಲ ಸಿಗುವಂತಹ ಮಿಕ್ಸರ್ ಮನೆಯಲ್ಲಿ ಮಾಡಬಹುದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಇದುವರೆಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದು ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಬೇಕು. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.